ನೋಡ್ಸಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆ ಅಲ್ಲದೆ ಇಲ್ಲಿ ಕರೆದಿರುವಂತ ಸಂಸ್ಥೆ ನೋಡಿ ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ನೇಮಕಾತಿ ಆಗ್ತಾ ಇದೆ. ಅಪ್ಲಿಕೇಶನ್ ಈ ಒಂದು ನೋಟಿಸ್ ಆಗಿರುವಂತ ಡೇಟು 2/4/2026 ಅಧಿಕೃತವಾಗಿ ನೋಟಿಸ್ ಅನ್ನು ಪ್ರಕಟ ಮಾಡಿದ್ದಾರೆ. ಈಗ ನಾನು ತಿಳಿಸ್ಕೊಡ್ತಾ ಇರೋದು ಹೊಸ ನೇಮಕಾತಿ ಆಗಿರತ್ತೆ. ಆಸಕ್ತಿ ಇದ್ದಂತ ವ್ಯಕ್ತಿಗಳು ಅಪ್ಲೈ ಮಾಡಿ. ಇಲ್ಲಿ ನೋಡಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಮುಖ್ಯವಾಗಿರುವಂತ ಪಾಯಿಂಟ್ ಏನಂದ್ರೆ ವಯೋಮಿತಿ ಅಂತ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. 18ರಿಂದ ಎಷ್ಟು ಬೇಕಾದವರು ಅಪ್ಲಿಕೇಶನ್ ಹಾಕ್ಬಹುದು. ಎರಡನೇದಾಗಿ ಶೈಕ್ಷಣಿಕ ಅರ್ಹತೆ ಅದು ಕೂಡ ಮೆನ್ಷನ್ ಮಾಡಿಲ್ಲ. 10ನೇ ಪಾಸ್ ಆದವರು, ಸೆಕೆಂಡ್ PUC ಪಾಸ್ ಆದವರು, ಡಿಗ್ರಿ ಡಿಪ್ಲೊಮಾ ಇದು ಯಾವುದೇ ರೀತಿಯ ಕಂಪ್ಲೀಟ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯ ಘೋಷಣೆ ಮಾಡಿಲ್ಲ. ನೋಟಿಸ್ ದಲ್ಲಿ ನಾನು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯ ಘೋಷಣೆ ಮಾಡಿಲ್ಲ ಅಂದ್ರೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದ ಮಾಹಿತಿ, ಇದರಲ್ಲಿ ಮಹಿಳೆಯರೇ ಅಪ್ಲಿಕೇಶನ್ ಹಾಕಬೇಕು, ಪುರುಷರೇ ಅಪ್ಲಿಕೇಶನ್ ಹಾಕ್ಬೇಕಂತ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಇಬ್ರು ಅಪ್ಲಿಕೇಶನ್ ಹಾಕ್ಬಹುದು. ಬಟ್ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ರೂಲ್ಸ್ ಇರತ್ತೆ, ಎಲ್ಲಿ ಖಾಲಿ ಇರತ್ತೆ, ಏನೆಲ್ಲ ಅರ್ಹತೆ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಈ ಒಂದು ಸರ್ಕಾರ ಅಂತೂ ನೇಮಕಾತಿ ಮಾಡೋದು ಮುಗಿಯಿತು. 30 ದಿನ ಟೈಮ್ ಕೊಟ್ಟಿದ್ರು, ಒಂದು ತಿಂಗಳಲ್ಲಿ ಮಾಡ್ತಾನ ಅಂತ ಹೇಳಿದ್ರು. ಬಟ್ ಈ ಒಂದು ವಿದ್ಯಾರ್ಥಿಗಳಿಗೆ ಮೂವ್ಸ್ ಕೂಡ ನೋಡ್ತಾ ಇಲ್ಲ. ಹೆಂಗಾಗ್ತಾ ಇದೆ ಅಂದ್ರೆ ಪರಿಸ್ಥಿತಿ ಈಗ ನಾನು ನಿಮಗೆ ತಿಳಿಸ್ಕೊಡೋದಂದ್ರೆ ಹೊಟ್ಟೆ ಅಂದ ಮಾತು. ಈಗ ನೋಡಿ ಸರ್ಕಾರ ವಿರುದ್ಧವಾಗಿ ಮಾತಾಡಿದ್ರೆ ಸರ್ಕಾರದಿಂದ ನೋಟಿಸ್ ಬರ್ತಾವೆ. ಅಂದ್ರೆ ಹೆಂಗಾದ್ರೂ ಮಾಡಿ ಮುಗಿಸುವಂತ ಕೆಲಸ ಮಾಡ್ತಾರೆ. ಇದೊಂದು ಹೇಳ್ಬೇಕು. ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರ ಹತ್ರ ಅಮೌಂಟ್ ಇರತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಲಾಯರ್ಗಳು ಇರ್ತಾರೆ, ಪೊಲೀಸರು ಕೂಡ ಅವ್ರ ಕಡೆನೆ. ನಮ್ಮಂತ ಸಣ್ಣ ಕ್ರಿಯೇಟರ್ಗಳು, ಯೂಟ್ಯೂಬರ್ಸ್ಗಳು, ಸಣ್ಣ ಸಣ್ಣ ವ್ಯಕ್ತಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲಪ್ಪ ಅಂದ್ರೆ ಪ್ರಸ್ತುತ ಅವರಿಗೆಲ್ಲ ಧಮಕಿಗಳು, ನೋಟಿಸ್ಗಳು ಬರ್ತಿದ್ದಾವೆ. ಆದ ಕಾರಣ ಯಾರು ಕೂಡ ಹೋರಾಟಕ್ಕೆ ಇಳಿತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಒಂದು ನೋಟಿಸ್ ಬಂದಿತ್ತು. ಈ ಒಂದು ಸರ್ಕಾರದ ವಿರುದ್ಧವಾಗಿ ಮಾತಾಡೋದಕ್ಕೆ ಜನ ಹೆದರ್ತಿದ್ದಾರೆ. ಬೆದರಿಕೆಗಳು ಬರ್ತಾವೆ, ಬೆದರಿಕೆ ಕರೆಗಳು ಬರ್ತಾವೆ, ಮೆಸೇಜ್ ಬರ್ತಾವೆ, ಕಮೆಂಟ್ ಬರ್ತಾವೆ. ಅಷ್ಟೇ ಅಲ್ಲ, ನೋಟಿಸ್ಗಳು ಕಳಿಸ್ಕೊಡ್ತಾರೆ. ಲೀಗಲ್ ನೋಟಿಸು. ಇಲ್ಲೀಗಲ್ ಮಾಡ್ತಿರ್ತಾರೆ ಬಿಡಿ ದಂಧೆ ಅವರು, ಆದ್ರೆ ಲೀಗಲ್ ನೋಟಿಸ್ ಕಳಿಸ್ಕೊಡೋದು. ಬಡ್ರ ಹತ್ರ ಅಮೌಂಟ್ ಇರೋದಿಲ್ಲ, ಏನೂ ಇರೋದಿಲ್ಲ, ಇಲ್ಲಿಂದ ತಂದು ಕೊಡ್ತಾರೆ. ಹೋಗಲೇಬೇಕು. ಆದ ಕಾರಣ ಜೀವಕ್ಕಾದ್ರೆ ಹೆದರಿ ಇರ್ಲೇಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿ ಆಗ್ತಾ ಇದೆ ನೋಡಿ. ಎಲ್ಲಿಂದ ಬರ್ತಾ ಇದೆ. ಈ ಒಂದು ವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮೊದಲಿಗೆ ಬಿಟ್ರಿ ಸರ್ ಆಡ್ತಾ ಇದ್ದಾರಲ್ಲ, ಅವ್ರು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ ಒಂದು ಲೆಕ್ಕಲೆ. ಈ ಒಂದು ರಾಜಕಾರಣಿಗಳು, ಈ ಒಂದು ಅಧಿಕಾರಿಗಳು, ಪೊಲೀಸ್ನವರು ಮುಗ್ದ ಹೋಯ್ತು, ನಮ್ಮನ್ನ ರಕ್ತ ಹೀರಿ ತಿಂತಿದ್ದಾರೆ ಇವರೆಲ್ಲ ನೋಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ನೇಮಕಾತಿ ಆಗ್ತಾ ಇದೆ. ಇಂಥ ಒಂದು ನೇಮಕಾತಿ ಇದಾವಲ್ಲ, ಇದು ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಅಲ್ಲಿ ಇಲ್ಲ ಅಲ್ಪಸಂಖ್ಯಾತರದಲ್ಲಿ ನೇಮಕಾತಿ ಆಗ್ತಾ ಇರತ್ತೆ. ಇಲ್ಲಿ ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳು. ಕರ್ನಾಟಕ ರಾಜ್ಯ ಮುಕ್ತ ವಿದ್ಯಾಲಯ ಮೈಸೂರಿನಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಕರೆದಿರುವಂತ ಪೋಸ್ಟ್ ಕುಲಪತಿ. ಈ ಒಂದು ಕುಲಪತಿ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಪ್ರಾಧ್ಯಾಪಕರಿಂದ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಧನ ಸಹಾಯ ಆಯೋಗದ ಮಾರ್ಗಸೂಚನೆ ಪ್ರಕಾರ ಎಲ್ಲ ಫಾಲೋ ಮಾಡಬೇಕು. ಅದೇ ರೀತಿಯಾಗಿ 1992ರ ಅನ್ವಯ ಕನಿಷ್ಠ 10 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿರಬೇಕಾಗತ್ತೆ. ಪ್ರಾಧ್ಯಾಪಕರಾಗಿ ಅಥವಾ ತತ್ಸಮಾನ ಹುದ್ದೆ ಅನುಭವ ಕೂಡ ಹೊಂದಿರ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಹಾಕೋದಕ್ಕೆ 10/5/2026 ಸಂಜೆ 6 ಗಂಟೆ ಅಥವಾ 5 ಗಂಟೆ ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ, ವಿಳಾಸ ಕೊಟ್ಟಿದ್ದಾರೆ. ಇದು ಆಫ್ಲೈನ್ ಇರತ್ತೆ. ಆಫ್ಲೈನ್ ನಲ್ಲಿ 2/4/2026ರಿಂದ 10 ಮೇ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಮಗೆ ಅವಕಾಶ ಇರತ್ತೆ. ಇದು ಒಂದು ನೋಟಿಸ್ ಆಗಿರೋದು 2ನೇ ತಾರೀಕು. ಈ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ನೋಡಿ. ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಯಾವುದೇ ರೀತಿಯ ಮಹಿಳೆಯರ ಅಪ್ಲಿಕೇಶನ್ ಹಾಕಬೇಕು, ರೂಲ್ಸ್ ಮಾಡಿಲ್ಲ. ಪುರುಷರ ಅಪ್ಲಿಕೇಶನ್ ಹಾಕಬೇಕು, ಯಾವುದೇ ರೀತಿಯಾಗಿ ಮೆನ್ಷನ್ ಇಲ್ಲ. ಒಟ್ಟಾರೆ ಎಲ್ಲರ ಅಪ್ಲಿಕೇಶನ್ ಹಾಕಿ. ಇಲ್ಲಿ ವಿವಿಧ ಪೋಸ್ಟು 50 ಆಗ್ಬೋದು, 60 ಆಗ್ಬೋದು, 70 ಆಗ್ಬೋದು, 200, 300 ಎಷ್ಟು ಬೇಕಾದ್ರೂ ಮೆನ್ಷನ್ ಅಂತೂ ಮಾಡಿಲ್ಲ. ಅಷ್ಟಿರಬಹುದು. ಅರ್ಜಿ ಸಲ್ಲಿಸಿದ್ರೆ ಮೈಸೂರಿನಲ್ಲಿ ಕೆಲಸ ಇರತ್ತೆ. ಮೈಸೂರಿನಲ್ಲಿ ಸುತ್ತಮುತ್ತಲಿನಲ್ಲಿ ಯಾರ್ಯಾರು ಇದ್ದಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು. ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಆದ ಕಾರಣ ಹುದ್ದೆ ಹೆಸರು ಕುಲಪತಿ. ಸಂಬಳದ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಇಲ್ಲ. ನನಗನ್ಸೋ ಮಟ್ಟಿಗೆ ಒಂದು 25-30 ತನಕ ಕೊಡ್ತಾರೆ. ವಯೋಮಿತಿ ಅಂತೂ 18ರಿಂದ ಮೊದಲಿಗೆ ತಿಳಿಸ್ಕೊಟ್ಟನಲ್ಲ, ಅದೇ ರೀತಿಯಾಗಿ ಇನ್ನೊಂದು ಅಪ್ಲಿಕೇಶನ್ ಹಾಕುವಂತ ವಿಳಾಸ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ BP ಸಂಖ್ಯೆ 5033 ಲೋಕಭವನ ಬೆಂಗಳೂರು. ಇಲ್ಲಿ ಕಳಿಸ್ಬೇಕಾಗತ್ತೆ ಇಮೇಲ್ ಮೂಲಕ. ಕಳಿಸ್ಬೇಕು. ಆ ಒಂದು ಇಮೇಲ್ ID ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಈ ಒಂದು ಇಮೇಲ್ ಮೂಲಕ ನೀವು ಅಪ್ಲಿಕೇಶನ್ ಕಳುಹಿಸಬೇಕಾಗತ್ತೆ.
ಈ ಒಂದು ಇಮೇಲ್ ಐಡಿನ ನೋಟ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 10 ಮೇ 2026 ಮುಂಚಿತವಾಗಿನೇ ಸಲ್ಲಿಸಿ. ಇಷ್ಟು ನಿಮಗೆ ಹುದ್ದೆಗಳ ಬಗ್ಗೆ ಮಾಹಿತಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಏನು ರಾಜ್ಯ ಸರ್ಕಾರ ಕಡೆ ಓದ್ತಾ ಇದ್ದಾರಾ? ನನಗ್ ಗೊತ್ತು, PC ಓದ್ತಾ ಇದಾರ, SD ಓದ್ತಾ ಇದಾರ, KPC ಓದ್ತಾ ಇದಾರ, KS ಓದ್ತಾ ಇದಾರ. ಅಷ್ಟೇ ಅಲ್ಲ, SD FD ಓದ್ತಾ ಇದಾರ. ಮತ್ತೆ ಇನ್ನೊಂದು ಯಾವ್ದಿದೆ ಅದು ಪೊಲೀಸ್ ಕಾನ್ಸ್ಟೇಬಲ್, ಅದು ಕೂಡ ಓದ್ತಾ ಇದಾರ. ಬಟ್ ರಾಜ್ಯ ಸರ್ಕಾರ ಕಡೆ ಗಮನ ಕೊಟ್ರೆ ಅರ್ಧಕ್ಕರ್ಧ ವಯಸ್ಸಾಗತ್ತೆ. ನಾನು ಈಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ಮುಂಚಿತ ತಿಳಿಸ್ಕೊಡ್ತಾ ಇದ್ದೀನಿ. ಸೆಂಟ್ರಲ್ ಕಡೆ ಸ್ವಲ್ಪ ಗಮನ ಕೊಡ್ರಿ. ಎಷ್ಟು ಹೇಳಿದ್ರು ಕೂಡ ನಿಮ್ಗೆ ಅಷ್ಟೇ ಬಿಡಿ. ಈಗ ಗೊತ್ತಾಗಲ್ಲ ನಿಮಗೆ, ಸರ್ಕಾರ ನೇಮಕಾತಿ ಮಾಡೋದಲ್ಲ, ಅವಾಗ ಗೊತ್ತಾಗತ್ತೆ. ನೇಮಕಾತಿ ಮಾಡ್ರೆ ಮಾತ್ರ ನಂಬಿ ಸರ್ಕಾರನ. ಈ ಒಂದು ಸರ್ಕಾರದಲ್ಲಿ ಇನ್ನೊಂದು ಹೇಳ್ಬೇಕು ನಿಮಗೆ, ಕಾಂಗ್ರೆಸ್, BJP, ಈ ಒಂದು ಇನ್ನೊಂದಿದೆ ಯಾವ್ದದು JDS, ಈ ಒಂದು 3 ಪಕ್ಷನ ಬಿಟ್ಟು ಹೊಸ ಪಕ್ಷನ ಆಯ್ಕೆ ಮಾಡಿ. ಅವಾಗ ನಮ್ಮ ಒಂದು ಕರ್ನಾಟಕ ಉದ್ಧಾರ ಆಗತ್ತೆ. ಈ ಒಂದು ಸರ್ಕಾರ ಬಂದ ನಂತರ ಪ್ರತಿಯೊಬ್ಬರ ತಲೆ ಮೇಲೆ 1,50,000 ರೂಪಾಯಿ ಲೋನ್ ಮಾಡಿದ್ದಾರೆ. ಅಂದ್ರೆ ನೀವು ಏನು ಮಾಡಲಿಲ್ಲ ಅಂದ್ರೆ ಸಣ್ಣ ಮಗು ಹುಟ್ಟುತ್ತಲ್ಲ, ಆ ಒಂದು ಮಗು ಮೇಲೆ ಕೂಡ 1,50,000 ರೂಪಾಯಿ ಸಾಲ ಇದೆ ಈಗ.